ಹಾಯ್ ಫ್ರೆಂಡ್ಸ್, ಇವತ್ತು ಮಲೆನಾಡು ಸ್ಪೆಷಲ್ಲು ಬಸಳೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀವಿ. ಇದೊಂದು ಪ್ರತಿಯೊಬ್ಬರು ಮನೆಯಲ್ಲೂ ಬಸಳೆ ಸೊಪ್ಪನ್ನ ಮನೆಯಲ್ಲೇ ಬೆಳ್ಕೊತಾರೆ, ಮಲೆನಾಡು ಸೈಡಲ್ಲಿ ತುಂಬ ಮನೆಗಳಲ್ಲಿ. ಹಾಗೆ ನಮ್ಮ ಮನೆಯಲ್ಲೂ ಬೆಳೆದಿದ್ದ ಬಸಳೆ ಸೊಪ್ಪನ್ನ ಇವತ್ತು ಸಾಂಬಾರು ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಗಂಟೆ ಮುಂಚೆನೇ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಗೆ ಹಾಕ್ಕೊಂಡಿದ್ದೆ. ಈ ಥರ ನೆನೆಸೋದ್ರಿಂದ ಸ್ವಲ್ಪ ಬೇಳೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನೆನೆಸಿಡ್ತೀವಿ ಅಷ್ಟೇ ನಾವು. ಇಲ್ಲಿ ಬೇಳೆನ ಮೊದಲೇ ತೊಳೆದಿಟ್ಟಿದ್ರಿಂದ ನೆನೆ ಹಾಕಿದ ನೀರನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಏನು ಬಸಳೆ ಸೊಪ್ಪನ್ನ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಬಸಳೆ ಸೊಪ್ಪು ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ ಸ್ವಲ್ಪ ಬಸಳೆ ಸೊಪ್ಪಿಗೆ ಇಲ್ಲಿ ಹಲಸಿನ ಬೀಜನ ನಾನಿಲ್ಲಿ ಜಜ್ಜಿಬಿಟ್ಟು, ಅಂದರೆ ಕಾಯಿ ಅಥವಾ ಹಣ್ಣು, ನಾವು ಕಾಯಿ ಹಾಕ್ತೀವಿ, ಹಣ್ಣಿಂದ ಹಾಕಿದರೆ ಸ್ವಲ್ಪ ಸ್ವೀಟ್ ಬರುತ್ತೆ ಅನ್ನೋಕ್ಕೋಸ್ಕರ ನಾವಿಲ್ಲಿ ಕಾಯಿ ಹಲಸಿನ ಬೀಜನ ನಾನಿಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಿಳಿ ಮಾಡಿ ಬೇಕಾದರೆ ಹಾಕ್ಬೋದು. ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ನಾವು ಹಾಗೆ ಸಿಪ್ಪೆ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ತರಕಾರಿ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ 3 ವಿಷಲ್ ನಾನಿಲ್ಲಿ ಕುಗ್ಸ್ಕೊತೀನಿ. ಅಷ್ಟೊತ್ತಿಗೆ ಇಲ್ಲಿ ಖಾರಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಇಲ್ಲೊಂದು ಪಾತ್ರೆಗೆ, ಅಂದರೆ ನಾನು ಸ್ವಲ್ಪ ಚಿಕ್ಕ ಜಾರ್ ತೊಗೊಂಡಿದ್ದೀನಿ, ಯಾಕಂದರೆ ಸಾಂಬಾರು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಅರ್ಧದಲ್ಲಿ ಒಂದು 1/4 ಭಾಗದಷ್ಟು ಕಾಯಿನ ನಾನಿಲ್ಲಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ, ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು 2 ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಅರಿಶಿನ ಮತ್ತು ಸ್ವಲ್ಪ ಇಲ್ಲಿ ನಾವು ಧನಿಯಾ ಪುಡಿ ಖಾಲಿಯಾಗಿತ್ತು, ಕೊತ್ತಂಬರಿ ಪುಡಿ. ಹಾಗಾಗಿ ನಾನಿಲ್ಲಿ ಧನಿಯಾ ಕಾಳನ್ನ ಒಂದು ಸ್ವಲ್ಪ ಇಲ್ಲಿ ಹುರಿದ್ಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಖಾರ ಬೇಕೋ ಅದಷ್ಟು ಖಾರ ಹಾಕ್ಕೊಂಡಿದ್ದೀವಿ. ನಮ್ಮನೆ ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾವು ಖಾರದ ಮೆಣಸಿನ್ಕಾಯಿನ ಪುಡಿ ಮಾಡಿಸ್ತಿದ್ದೀವಿ, ಹಾಗಾಗಿ ನಮಗೆ ಇಷ್ಟ ಸಾಕಾಗುತ್ತೆ. ಹಾಗೆ 1-2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಹಾಕಿದಷ್ಟು ಬಸಳೆ ಸಾಂಬಾರಿಗೆ ತುಂಬ ಟೇಸ್ಟ್ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಒಂದು ಕಡೆ ಬಸಳೆ ಎಲ್ಲ ಬೆಂದ್ಬಿಟ್ಟು ಏನೆಲ್ಲ ಹೋಗ್ಬಿಟ್ಟಿದೆ ನೋಡಿ, ಚೆನ್ನಾಗಿದೆ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಕುಕ್ಕರಲ್ಲೇ ಮಾಡಿದರೆ ಡೈರೆಕ್ಟಾಗಿ ಇದಕ್ಕೆ ನೀವಿಲ್ಲಿ ಮಿಕ್ಸಿ ಮಾಡಿದ್ದು ಅಂದರೆ ಖಾರ ಹಾಕ್ಕೋಬೋದು. ಆದರೆ ಇಲ್ಲಿ ನಾನು ಡೈರೆಕ್ಟಾಗಿ ಮಾಡ್ತಾಯಿಲ್ಲ, ಬೇರೆ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಮೊದಲು ಅಲ್ಲಿಗೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ನಾವಿಲ್ಲಿ ಖಾರದ ಪುಡಿ ಅಂದರೆ ಮಿಕ್ಸಿ ಜೊತೆನೇ ಹಾಕಿರೋದ್ರಿಂದ ನಾನಿಲ್ಲಿ ಜೀರಿಗೆ ಬಳಸ್ತಾ ಇಲ್ಲ. ಸಾಸಿವೆ ಮತ್ತು ಇಲ್ಲಿ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬಳಸ್ತಾ ಇದ್ದೀನಿ. ಜಾಸ್ತಿ ಅಂದರೆ ಸ್ವಲ್ಪ ನಾವು ಮನೆ ಸ್ವಲ್ಪ ಮಾಡ್ತಿರೋದ್ರಿಂದ ಸಾಂಬಾರು ಒಂದು 7 ಎಸ್ಲೆಯನ್ನು ಬಳಸ್ತಾ ಇದ್ದೀನಿ. ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಬೆಳ್ಳುಳ್ಳಿನೇ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡಿದ್ದು ಇಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಮಿಕ್ಸಿ ಮಾಡಬೇಕಾದ್ರೇ ನೀವು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನಮ್ಮನೇಲಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾವಿಲ್ಲಿ ಕರಿಬೇವಿನ ಸೊಪ್ಪು ಯೂಸ್ ಮಾಡಿಲ್ಲ. ಬೇಕಾದ್ರೆ ನೀವು ಮತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಸ್ವಲ್ಪ ಯೂಸ್ ಮಾಡ್ಕೋಬೋದು. ನಿಮ್ಮ ಕಡೆ ನಿಮಗೆಲ್ಲ ಗೊತ್ತಿರೋಂಗೆ ಹಳ್ಳಿಗಳಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಯೂಸ್ ಮಾಡೋದು ಕಡಿಮೆ. ಇನ್ನಿದ್ರೆ ಚಿಕನ್ನು, ಮೀನು, ಮಟನ್ ಅದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಎಲ್ಲ ಸಾಂಬಾರಿಗೂ ಏನು ಯೂಸ್ ಮಾಡೋಕ್ಕೋಗಲ್ಲ. ಈಗ ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಅದನ್ನೆಲ್ಲ ನಾನಲ್ಲಿ ಹಾಕ್ತಾಯಿದ್ದೀನಿ. ಖಾರ ಎಲ್ಲ ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಬೇಕು ಅಷ್ಟೆಲ್ಲ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ನಾನಿಲ್ಲಿ ಒಂದು 5 ನಿಮಿಷ ನಾನು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿದ್ದೀನಿ. ಸಾಂಬಾರು ಸಕ್ಕತ್ತಾಗಿ ಬಂದಿದೆ. ಮಾತ್ರ ತುಂಬ ತೆಳ್ಳಗೆಲ್ಲ ಮಾಡೋಕ್ಕೆ ಹೋಗಬೇಡಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಉಪ್ಪೇನಾದ್ರು ಕಡಿಮೆ ಆಗಿದ್ದರೆ ನೀವು ಖಾರ ಹಾಕಬೇಕಾದ್ರೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು, ಆದರೆ ಇದನ್ನ ಸ್ಕಿಪ್ ಆಗಿಬಿಟ್ಟಿದೆ. ನೀವು ಆ ಟೈಮಲ್ಲಿ ನೀವು ಉಪ್ಪೇನಾದ್ರು ಕಮ್ಮಿ ಆಗಿದ್ದರೆ ಸ್ವಲ್ಪ ಆವಾಗಲೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು. ಇದು ನೀವು ರೊಟ್ಟಿ, ಚಪಾತಿ, ಅನ್ನ ಜೊತೆ ಎಲ್ಲ ಸಕ್ಕತ್ತಾಗಿರುತ್ತೆ. ನೀವು ಮಾಡಿದ ದಿನವೇ ತಿನ್ನೋಕ್ಕಿಂತ ಒಂದಿನ ಬಿಟ್ಟು ತಿಂದ್ರೇ ಅಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗಿರುತ್ತೆ ನೋಡಿ. ಫೈನಲಾಗಿ ಈ ರೀತಿ ಬಂದಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.